ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಲಾಸ್ಟ್ ವೀಕೆಂಡ್ ಊರಿಗೆ ಹೋಗಿದ್ದೆ. ಈ ಸಲ ಊರಲ್ಲಿ ಏನೆಲ್ಲ ಮಾಡಿದೆ ಅಂತ ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಯುವ ಮೆರಿಡಿಯನ್ಗೆ ಹೊರಟಿದ್ದೀವಿ. ಸೊ ವಿ ಹ್ಯಾವ್ ಹರ್ಡ್ ಅ ಲಾಟ್ ಅಬೌಟ್ ಇಟ್ ಬಟ್ ನೆವರ್ ಬೀನ್ ದೇರ್. ಸೊ ವಾಂಟ್ ಟು ಟ್ರೈ ದಟ್ ಪ್ಲೇಸ್. ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಇಸ್. ಈ ವೀಕೆಂಡ್ ನಮ್ಮ ಭಾವನ ಬರ್ಡೇ ಇತ್ತು, ಅದಕ್ಕೆ ನಾವೆಲ್ಲ ಊರಿಗೆ ಹೋಗಿದ್ವಿ. ಸೊ ಊರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ಈ ರೆಸಾರ್ಟ್ ನಮಗೆ ಸಿಕ್ತು. ಆನ್ ದ ವೇ ಹೋಗ್ತಾ ಇರುವಾಗ ಅಪ್ಪನಿಗೇನೋ ಕೊಡಬೇಕಿತ್ತು, ಸೊ ಅದಕ್ಕೆ ನಿಲ್ಲಿಸಿದ್ವಿ. ಇದು ನಮ್ಮ ಅಕ್ಕ, ಸೊ ಅವರು ಕೊಟ್ಟು ವಾಪಸ್ ಬರ್ತಾ ಇದ್ದಾರೆ. ಅದನ್ನೇ ಕ್ಲಿಕ್ ಮಾಡ್ತಾ ಇದ್ದೆ. ರೆಸಾರ್ಟ್ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೆ ಆದ್ರೂ ಈ ರೆಸಾರ್ಟ್ ತುಂಬಾ ಖಾಲಿ ಇತ್ತು. ಸೊ ಅದನ್ನು ನೋಡಿ ನಾವೆಲ್ಲ ತುಂಬ ಖುಷಿ ಪಡ್ತಾ ಇದ್ವಿ. ಸೊ ಫಾರ್ ಪೀಪಲ್ ಹೂ ಆರ್ ಸ್ಟಿಲ್ ವಾಂಡ್ರಿಂಗ್, ದಿಸ್ ಇಸ್ ಯುವ ಮೆರಿಡಿಯನ್. ಇದು ನಮ್ಮ ಉಡುಪಿ ಡಿಸ್ಟ್ರಿಕ್ಟಲ್ಲಿರೋ ಕುಂದಾಪುರದಲ್ಲಿದೆ. ನಿಜ ಹೇಳಬೇಕಂದ್ರೆ ಈ ಪ್ರಾಪರ್ಟಿ ಮಾತ್ರ ಸಖತ್ತಾಗಿತ್ತು. ಇಟ್ ವಾಸ್ ಸೋ ಹ್ಯೂಜ್ ಆ್ಯಂಡ್ ಇಟ್ ವಾಸ್ ಆಲ್ಸೋ ವೆರಿ ವೆಲ್ ಮೇಂಟೈನ್. ಊರಲ್ಲಿ ಈ ಥರ ಎಲ್ಲ ಇದೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಇಲ್ಲೇ ನಿಮ್ಮನೆ ನಮ್ಮನೆ ಬಸ್ರು ಇಲ್ಲೇ ಸಾವುಕಾರದ್ದು ನಾವು ಕೆಲಸಕ್ಕಿದ್ದು. So we are here at Yuva Meridian. My sister and my mom. So we are here. The property looks really good. I have applied a lot of sunscreen. So ನೀವು ಯಾರಾದರೂ ಊರಲ್ಲಿದ್ದರೆ ಆ್ಯಂಡ್ ಇಫ್ ಯು ಆರ್ ವಾಂಟಿಂಗ್ ಟು ಡೂ ಅಡ್ವೆಂಚರ್ ಸ್ಪೋರ್ಟ್ಸ್ ಆರ್ ಸಮ್ ಫನ್ ಗೇಮ್ಸ್, ಸೊ ದಿಸ್ ಇಸ್ ಅ ರಿಯಲಿ ಗುಡ್ ಪ್ಲೇಸ್ ಫಾರ್ ಯು. ಮತ್ತು ಟಿಕೆಟ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಇಸ್ $595 ಫಾರ್ ಅಡಲ್ಟ್ಸ್ ಆ್ಯಂಡ್ ಫಾರ್ ಸೀನಿಯರ್ ಸಿಟಿಸನ್ಸ್ ಐ ಗೆಸ್ ಇಟ್ ಇಸ್ ಅರೌಂಡ್ $515 ಆ್ಯಂಡ್ ಫಾರ್ ಚಿಲ್ಡ್ರನ್ ಇಟ್ ಇಸ್ ಅರೌಂಡ್ $450. ಸೊ ಐ ಫೀಲ್ ದಿಸ್ ಇಸ್ ರಿಯಲಿ ರೀಸನೇಬಲ್. ಊರಲ್ಲಿ ಇಟ್ ಇಸ್ ರಿಯಲಿ ಗುಡ್. ಸೊ ರೆಸಾರ್ಟ್ ಟೈಮಿಂಗ್ ಬಂದುಬಿಟ್ಟು ಬೆಳಿಗ್ಗೆ 10 o'clock ಇಂದ ಈವ್ನಿಂಗ್ 5 o'clock. ಸೊ ಫಾರ್ ದ ಅಮೌಂಟ್ ಆಫ್ ಗೇಮ್ಸ್ ದಟ್ ದೇ ಆರ್ ಗಿವಿಂಗ್, ಅವರು ಇಟ್ಟಿರೋ ಪ್ರೈಸ್ ಇಸ್ ರಿಯಲಿ ಜಸ್ಟಿಫೈಯಬಲ್. ಸೊ ನಾವು ಟಿಕೆಟ್ ಎಲ್ಲ ತೊಗೊಳ್ಳುವಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗಿತ್ತು. ಸೊ ಟಿಕೆಟ್ ಎಲ್ಲ ಚೆಕ್ ಮಾಡಿ ಸೊ ವಿ ವೆಂಟ್ ಟುವರ್ಡ್ಸ್ ದ ರೆಸಾರ್ಟ್. ಸೊ ಲೈಕ್ ಐ ಸೆಡ್, ದ ಅಮ್ಯೂಸ್ಮೆಂಟ್ ಪಾರ್ಕ್ ಇಸ್ ರಿಯಲಿ ಗುಡ್. ಸೊ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸೊ ವಿ ಟುಕ್ ಅ ಲಾಟ್ ಆಫ್ ಪಿಕ್ಚರ್ಸ್ ಹಿಯರ್. ಸೊ ಇಟ್ ಇಸ್ ಆ್ಯಕ್ಚುಲಿ ಪಿಕ್ಚರ್ ವರ್ದಿ ಆಸ್ ವೆಲ್. ನಾವೆಲ್ಲರೂ ಮನೆಯಿಂದ ನೈಲಾನ್ ಬಟ್ಟೆ ತಂದಿದ್ವಿ, ಬಟ್ ಜಸ್ಟ್ ಇನ್ ಕೇಸ್ ಯಾರಾದರೂ ತಂದಿಲ್ಲ ಅಂದರೆ ಇಲ್ಲಿ ಶಾಪ್ ಕೂಡ ಇದೆ, ಸೊ ಯು ಕ್ಯಾನ್ ಪರ್ಚೇಸ್. ಸೊ ನಾನು ನನ್ನ ಅಕ್ಕ ಇಲ್ಲಿಂದ ಒಂದು ಪ್ಯಾಂಟ್ ಮತ್ತು ಟಾಪ್ನ ತೊಗೊಂಡ್ವಿ. ಸೊ ವಿಚ್ ಇಸ್ ಆಲ್ಮೋಸ್ಟ್ $250 ಎರಡಕ್ಕೂ. ಸೊ ಇಟ್ ವಾಸ್ ರಿಯಲಿ ಗುಡ್. ಈ ಒಂದು ರೆಸಾರ್ಟ್ ಪೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇಲ್ಲಿ 2-3 ಬೆಕ್ಕುಗಳು ಇದ್ದು, ಸೊ ನಾವು ಅದ್ರ ಜೊತೆ ಎಲ್ಲ ಆಟ ಆಡಿ ಮತ್ತೆ ನೀರಿಗೆ ಹೋದ್ವಿ. ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ ವಾಟರ್ ಗೇಮ್ಸಿಂದ, ಬಿಕಾಸ್ ದ ಲ್ಯಾಂಡ್ ರೈಡ್ಸ್ ವೇರ್ ಲುಕಿಂಗ್ ಲೈಕ್ ಇಟ್ ವಾಸ್ ಮೆಂಟ್ ಫಾರ್ ಕಿಡ್ಸ್. ಸೊ ವಿ ಡಿ ನಾಟ್ ಗೋ ಟು ದ ಲ್ಯಾಂಡ್ ರೈಡ್ಸ್ ಅಟ್ ಆಲ್. ಪೂಲ್ ಒಳಗಡೆ ಹೋಗಬೇಕು ಅಂದರೆ ಸ್ವಲ್ಪ ಶವರ್ ಮಾಡೇ ಹೋಗಬೇಕು ಅಂತ ಹೇಳಿದರು. ಸೊ ನಾವೆಲ್ಲರೂ ಈ ಥರ ಶವರ್ ಮಾಡಿದ್ವಿ. ನೀರು ಮಾತ್ರ ಸಕ್ಕತ್ತಾಗಿತ್ತು, ತುಂಬಾ ಕೋಲ್ಡ್ ಆಗಿತ್ತು. ಇದು ನಮ್ಮಮ್ಮ. ಸೊ ನನ್ನ ಪೇರೆಂಟ್ಸ್ ದೇ ವೆರಿ ಸ್ಕೇರ್ಡ್ ಆಫ್ ವಾಟರ್ ರೈಡ್. ಸೊ ಇಲ್ಲಿವರೆಗೂ ನಾವು ಯಾವುದಾದ್ರೂ ರೆಸಾರ್ಟ್ಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗೋಣ ಅಂತ ಹೇಳಿದರೆ ದೇ ವುಡ್ ಬಿ ಲೈಕ್ ಇಲ್ಲ ಬೇಡ. ಬಟ್ ಮೈ ಮಾಮ್ ಇಸ್ ಓನ್ಲಿ ಪರ್ಸನ್ ಹೂ ಥರೋಲಿ ಎಂಜಾಯ್ಡ್ ಇನ್ ದಿಸ್ ಎಂಟೈರ್ ಡೇ. ನೀವು ಯಾರಾದರೂ ಊರಲ್ಲಿ ಆರಾಮಾಗಿ ಒಂದಿನ ಕಳಿಬೇಕು, ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಯುವ ಮೆರಿಡಿಯನ್ ಇಸ್ ದ ಪ್ಲೇಸ್. ಸೊ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಎವ್ರಿ ಒನ್ ವಿಲ್ ಥರೋಲಿ ಎಂಜಾಯ್ ಇಟ್, ಟ್ರಸ್ಟ್ ಮೀ. ಇಲ್ಲಿರೋ ರೈಡ್ಸ್ ಅಷ್ಟು ಸ್ಕೇರಿನೂ ಇಲ್ಲ. ಸೊ ದೇ ಆರ್ ವೆರಿ ಬೇಸಿಕ್ ಆ್ಯಂಡ್ ವೆರಿ ಗುಡ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವಿಮ್ಮಿಂಗ್ ಪೂಲ್ಸ್, ವಾಟರ್ ಸ್ಲೈಡ್ಸ್, ಸ್ಪ್ಲಾಶ್ ಪಾಟ್ಸ್ ಆ್ಯಂಡ್ ರೈನ್ ಡ್ಯಾನ್ಸ್ ಆರ್ ದ ಸ್ಪಾಟ್ highlights of this place. And one most important thing that most people consider is the hygiene of the place. The swimming pools were so hygienic and well maintained. ಸ್ಟಾಫ್ ಎಲ್ಲ ಊರಿನವರೇ ಆದ್ದರಿಂದ ಸೊ ದೇ ಆಲ್ ವೆ ವೆರಿ ಮಚ್ ಫ್ರೆಂಡ್ಲಿ ಟು ಆಲ್ ಆಫ್ ಅಸ್. ಸೊ ನಾನು ಮುಂಚೆ ಹೇಳ್ದಂಗೆ ದ ವಾಟರ್ ಪಾರ್ಕ್ ಸ್ಟಾರ್ಟ್ಸ್ ಓನ್ಲಿ at 10 o'clock ಆ್ಯಂಡ್ ಬೈ ದ ಟೈಮ್ ವಿ ರೀಚ್ ಇಟ್ ವಾಸ್ 11. ಎಲ್ಲ ಫಾರ್ಮ್ಯಾಲಿಟೀಸ್, ಟಿಕೆಟಿಂಗ್ ಎಲ್ಲ ಆಗೋ ತನಕ 12 ಆಗಿತ್ತು. ಸೊ ವಿ ಆಲ್ ವೆ ನಾಟ್ ಹಂಗ್ರಿ ಎಟ್ ಆಲ್. ಬಟ್ ಏನಂದರೆ ವಾಟರ್ ಪಾರ್ಕ್ ಲಂಚ್ ಟೈಮಿಂಗ್ಸ್ ಆರ್ ಓನ್ಲಿ ಬಿಟ್ವೀನ್ 1:30 to 2:30. ಸೊ ಇದ್ರ ಒಳಗೆ ನಾವು ಊಟ ಮಾಡಿ ಮತ್ತೆ ವಿ ಹ್ಯಾಡ್ ಟು ಸ್ಟಾರ್ಟ್ ಪ್ಲೇಯಿಂಗ್. ಇಲ್ಲಿ ಒಂದೇ ಫುಡ್ ಕೇಟರರ್ ಇರೋದ್ರಿಂದ ವಿ ಡಿಂಟ್ ಹ್ಯಾವ್ ಮೆನಿ ಫುಡ್ ಆಪ್ಷನ್ಸ್. ವೆಜ್ ಮತ್ತು ನಾನ್ ವೆಜ್ ಥಾಲಿ ಮಾತ್ರ ಆಪ್ಷನ್ಸ್ ಇತ್ತು. ಸೊ ಫಾರ್ ವೆಜ್ ಥಾಲಿ ಇಟ್ ವಾಸ್ 120 ಆ್ಯಂಡ್ ಫಾರ್ ನಾನ್ ವೆಜ್ ಥಾಲಿ ಇಟ್ ವಾಸ್ ಅರೌಂಡ್ 150. ಎಲ್ಲ GST ಎಲ್ಲ ಇನ್ಕ್ಲೂಡ್ ಮಾಡಿ 180 ಏನೋ ಬರ್ತಿತ್ತು ಪರ್ ಪರ್ಸನ್. The food quantity matra was too much. So as you can see in the plate, there is rice, rasam, chicken curry and paisa. So adella ittu. Adru this was too much for one person. So next time if you're going here, please be mindful of the food.
ಹೆವಿ ಊಟ ಆದಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದು ಪಾರ್ಟ್ 2 ಆಫ್ ದ ರೆಸಾರ್ಟ್ ಕಡೆ ಬಂದ್ವಿ. ಸೊ ಬೆಂಗಳೂರಲ್ಲಿರೋ ವಂಡರ್ಲಾಗೆಲ್ಲ ಹೋಗಿದ್ರೆ ಈ ಥರ ರೈಡ್ಸ್ ಎಲ್ಲ ನೋಡ್ಬೋದು. ಸೊ ಇಲ್ಲಿ ಕೂಡ ಈ ಥರ ರೈಡ್ಸ್ ಎಲ್ಲ ಇತ್ತು. ಸೊ ಇಟ್ ಲುಕ್ಸ್ ಆ್ಯಕ್ಚುಲಿ ಕೈಂಡ್ ಆಫ್ ಸ್ಕ್ಯಾರಿ ಬಟ್ ಇಟ್ ವಾಸ್ ರಿಯಲಿ ಗುಡ್ ನೋಡೋಕ್ಕೆ ಅಟ್ಲೀಸ್ಟ್. ಈ ಥರ 3-4 ಡಿಫ್ರೆಂಟ್ ಟೈಪ್ಸ್ ಆಗಿರೋ ರೈಡ್ಸ್ ಕೂಡ ಇತ್ತು. ಸೊ ಈ ಒಂದು ಪರ್ಟಿಕ್ಯುಲರ್ ರೈಡಲ್ಲಿ ಅಲ್ಲಿ ಮಧ್ಯ ಬಂದು ಜನ ಸ್ಟಕ್ ಆಗ್ತಾಯಿದ್ರು. ಸೊ ನಾನು ನಮ್ಮಮ್ಮ ಅಲ್ಲಿ ನಿಂತು ಅದನ್ನೇ ನೋಡ್ತಾ ಇದ್ವಿ, ಹೋಗಬೇಕಾ ಹೋಗಬಾರ್ದಾ ಏನು ಮಾಡೋದು ಅಂತ. Me and my mom are evaluating whether we should go or not. This is how it is. Quite safe looks like. ಇಲ್ಲಿ ಒಂದು ಗೇಮ್ನ ನಾವು ಆಡಿ ಡೈರೆಕ್ಟ್ಲಿ ವೇವ್ ಪೂಲ್ಗೆ ಹೋದ್ವಿ ಬಿಕಾಸ್ 5 o'clock ವಾಸ್ ಅ ಕ್ಲೋಸ್ ಟೈಮ್ ಆ್ಯಂಡ್ ಮೈ ಮಾಮ್ ಎಂಜಾಯ್ಡ್ ದ ಮೋಸ್ಟ್ ಇನ್ ದ ವೇವ್ ಪೂಲ್. ಸೊ ನನಗೆ ವೇವ್ ಪೂಲ್ ಅಂದರೆ ತುಂಬಾ ಹೆದರಿಕೆ. ಸೊ ಐ ಡಿ ನಾಟ್ ಅಟ್ ಆಲ್ ಗೋ ಟು ದ ವೇವ್ ಪೂಲ್. ಓವರ್ ಆಲ್ ಹೇಳಬೇಕು ಅಂದರೆ ಮೈ ಫ್ಯಾಮಿಲಿ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿಸ್ ಪ್ಲೇಸ್. ಸೊ ಐ ವುಡ್ ಹೈಲಿ ರೆಕಮೆಂಡ್ ಎವ್ರಿ ಒನ್ ಟು ವಿಸಿಟ್ UR Meridian. ಸೊ ಥ್ಯಾಂಕ್ ಯು.